ಈಗ ಭರದ ಛಾಯೆ ಮಧ್ಯೆ ಕರ್ನಾಟಕಕ್ಕೆ ಕಾವೇರಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಆಗಸ್ಟ್ 13ಕ್ಕೆ ಬಂದ್ ಆಗುತ್ತಾ ಹಂಗಿದ್ರೆ ಇಡೀ ಕರ್ನಾಡು. ಎಸ್, ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. CWRC ಆದೇಶದಿಂದ ಮತ್ತೆ ಕಾವೇರಿದೆ ಈ ಬಂದ್ನ ಚರ್ಚೆ. ನೋಡಿ, ಕರ್ನಾಟಕದಲ್ಲಿ ಬರ ಒಂದ್ ಕಡೆಯಾದ್ರೆ ಈಗ ಕಾವೇರಿ ಮತ್ತೊಂದು ಶಾಕ್ ಕರ್ನಾಟಕಕ್ಕೆ ಕೊಟ್ಟಿರುವಂತದ್ದು. ಆಗಸ್ಟ್ 13ಕ್ಕೆ ಬಂದ್ ಆಗುತ್ತಾ ಹಾಗಿದ್ರೆ ಇಡೀ ಕರ್ನಾಡು ಸ್ತಬ್ಧವಾಗುತ್ತಾ ಆಗಸ್ಟ್ 13ಕ್ಕೆ. ಸದ್ಯ ಈ CWRC ಆದೇಶದಿಂದ ಈ ಒಂದು ಬಂದ್ನ ಚರ್ಚೆ ಮತ್ತೆ ಈಗ ಕಾವೇರಿದೆ, ಮತ್ತೆ ಈಗ ವಿಚಾರಣೆಗೆ ಬಂದಿದೆ. ಸದ್ಯ 12,000 ಕ್ಯೂಸೆಕ್ ನೀರು ಬಿಡುಗಡೆಗೆ ಈಗ ಆದೇಶ ಹೊರಡಿಸಿದೆಯಲ್ಲ CWMA. ಕಾವೇರಿ ಸಂಕಷ್ಟ ಒಂದ್ ಕಡೆಯಾದ್ರೆ ಗುರುವಾರ ಇಡೀ ಕರ್ನಾಟಕ ಬಂದ್ ಆಗುತ್ತಾ ಹಂಗಿದ್ರೆ. ಸದ್ಯ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಕರ್ನಾಟಕದಲ್ಲಿ ಅನ್ನದಾತರು, ಕಾವೇರಿ ತೀರದ ಮಕ್ಕಳು, ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಸಂಘಟನೆಗಳ ಭಿನ್ನ ಮತದ ಮಧ್ಯೆ ಬಂದಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸದ್ಯ ದೊಡ್ಡ ಹೋರಾಟಕ್ಕೆ ಕನ್ನಡ ಸಂಘಟನೆಗಳು ಬಹುದೊಡ್ಡ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದೆ. ನೋಡಿ, ಇಲ್ಲಿ ಆಗಸ್ಟ್ 13ಕ್ಕೆ ಏನ್ ರಿಸಲ್ಟ್ ಬರುತ್ತೆ, ಒಂದ್ ಕಡೆಗೆ CWRC ಆದೇಶವನ್ನು ಕೂಡ ಹೊರಡಿಸುತ್ತೆ, ಅವತ್ತು ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಅದೇ ದಿನ ಕರ್ನಾಟಕದಲ್ಲಿ ಬಂದನ್ನ ಕೂಡ ಹಮ್ಮಿಕೊಳ್ಳಾಗುತ್ತೆ. ಸದ್ಯ ಕಾವೇರಿ ತೀರದ ಮಕ್ಕಳಾಗಿರ್ಬೋದು, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಆಗಿರ್ಬೋದು, ಜೊತೆಗೆ ಜನ ಜಾನುವಾರುಗಳ ಪರಿಸ್ಥಿತಿ ಎಲ್ಲವನ್ನ ಕೂಡ ನೋಡ್ಕೊಂಡು ಸದ್ಯ ಅಲ್ಲಿನ ಅನ್ನದಾತರಾಗಿರ್ಬೋದು, ಜೊತೆಗೆ ಕನ್ನಡ ಪರ ಸಂಘಟನೆಗಳು ಅವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡ್ತಾ ಇದೆ. ವಾಟಾಳ್ ನಾಗರಾಜ್ ಆಗಿರ್ಬೋದು, ಮತ್ತೊಂದ್ ಕಡೆಗೆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ. ಆ ಒಂದು ಬಂದ್ಗೆ ಸದ್ಯ ಅಲ್ಲಿನ ಸಹಕಾರಿ ಸಂಘಗಳಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಜೊತೆಗೆ ಖಾಸಗಿ ಬಸ್ ಮಾಲೀಕರು, ಹೋಟೆಲ್ನವರು ಎಲ್ಲರೂ ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ನೀರ್ ಬೇಕು. ಸೊ ನೀರನ್ನ ನೀವು ತಮಿಳುನಾಡಿಗೆ ಬಿಡ್ತೀರಾ ಅಂತ ಅಂದ್ರೆ ಆ ಒಂದು ಬಂದ್ಗೆ ಅವರ ಒಂದು ಮುತುವರ್ಜಿ ಬೇಕಾಗುತ್ತೆ, ಅವರದ್ದು ಕೂಡ ಆಶ್ವಾಸನೆ ಬೇಕು. ಯಾಕಂತಂದ್ರೆ ಒಬ್ರು ಇಬ್ರು ಆ ನೀರ್ ಕುಡಿಯಲ್ವಲ್ಲ, ಇರೋ ಪ್ರತಿಯೊಬ್ರು ಕೂಡ ನೀರ್ ಕುಡಿತಾರೆ. ಹಾಗಾಗಿ ಆಗಸ್ಟ್ 13ಕ್ಕೆ ಬಂದ್ ಆಗುತ್ತಾ ಇಡೀ ಕರ್ನಾಡು, ಬಂದ್ ಮಾಡೇ ತೀರ್ತೀವಿ ಅಂತಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಸದ್ಯ ಈ CWRC ಆದೇಶದಿಂದ ಈ ಕಾವೇರಿಯ ಬಂದ್ ಮತ್ತೆ ಮುನ್ನೆಲೆಗೆ ಬಂದಿದೆ, ಮತ್ತೆ ಚರ್ಚೆಗೆ ಬಂದಿದೆ. 12,000 ಕ್ಯೂಸೆಕ್ ನೀರು ಅದ್ ಹೆಂಗ್ ಬಿಡ್ತೀರಾ, ಒಂದು ಹನಿ ನೀರು ಬಿಡೋಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಕಾವೇರಿ ಸಂಕಷ್ಟ ಶುರುವಾಗಿದೆ. ಹಂಗೆ ಗುರುವಾರವೇ ಬಂದ್ ಆಗುತ್ತಾ ಹಂಗಾದ್ರೆ ಕರ್ನಾಟಕ. ಸದ್ಯ ತಮಿಳುನಾಡಿಗೆ ನೀರು ಬಿಡುವಂತಹ ಒಂದು ಪ್ರಮೇಯ ಆದ್ರೆ ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಸಂಘಟನೆಗಳು ಭಿನ್ನಮತದ ಮಧ್ಯೆ ಬಂದಾಗುವಂತ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ದೊಡ್ಡ ಮಟ್ಟದ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದೆ. ಇದಕ್ಕೆ ಇತರೆ ಸಂಘಟನೆಗಳು ಕೂಡ ಸಾಥನ್ನ ಕೊಡ್ತಾ ಇದೆ.